ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 9 ಗಂಟೆ ಆಗೈತಿ ಸ್ನೇಹಿತರೆ. ಎಲ್ಲ ಕೆಲಸ ಮುಗಿದಿದೆ. ಈಗ ಬಟ್ಟೆ ಬಾಂಡೆ ಮಾಡ್ರೆ ಕೆಲಸ ಕಂಪ್ಲೀಟ್ ಆಯ್ತು. ನಿಮ್ಮ ಮನೆ ಒಳಗಡೆದು ರಂಗೋಲಿ ನೋಡಿ ಈ ಥರ ಸಿಂಪಲ್ ಹಾಕೀನಿ. ಅವಕ್ಕೊಂದು ಸ್ವಲ್ಪ ಮುಸ್ರಿ ಇಟ್ಟಿದ್ದಾರೆ. ಆಡುಗಳಿಗೆ ಕಚ್ಚಾಡಕತ್ಬಿಟ್ಟವ್ರಿ. ಅವ್ರಿಗೆ ಸಿಪ್ಪಿ ಅದೆಲ್ಲ ತೌಡ ಅದು ಉದಿರ್ತೈತ್ರಲ್ಲ ಹಿಟ್ಟಿನಾಗಿಂದ, ಅದು ಉಳ್ಳಾಗಡ್ಡೆ ಸಿಪ್ಪಿ ಅಷ್ಟು ಬುಟ್ಟ್ಯಾಗ ಗೊಯ ಮಾಡಿಟ್ಟಿರ್ತಂದ್ರೆ ಒಂದು 2-3 ದಿನ ಬಿಟ್ಟು ಭಾಳಷ್ಟು ಆಗಾನ ಇಟ್ಬಿಡ್ತೀನಿ ನೋಡ್ರಿ. ಹಕ್ಕಿಗಳು ಹಂಗೆ ಸೌಂಡ್ ಮಾಡಕತ್ತವ್ರೆ. ಒಯ್ಯರ್ ಮೇಲೆ ಕೂತಾವ ನೋಡ್ರಿ. ನೀರು ಬಂದವ್ರು ನಮ್ಮ ನುಗ್ಯಾಕತ್ತಾವ್ರಿ. ಮನ್ಯಾಗ ಇರ್ತಾರೆ ಅವ್ರದ್ದು ಬಟ್ಟೆ ತೊಳೆದು ಹಾಕಿ ನೀರು ಹೋಗ್ತಾವ, ಜಲ್ದಿ ಮಾಡ್ಕೋತಾರೆ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟ ಖುಷಿ ಆಕೈತೆ ನೋಡ್ರಿ. ಗುಪ್ಪಿ ನೋಡ್ರಿ ಎಷ್ಟು ಚೂ ಮಾಡತ್ತೈತ್ರಿ. ಬರ್ರಿ ಏನೇನು ಕೆಲಸ ಮಾಡೀನಿ ಒಳಗಡೆ ತೋರಿಸ್ತೀನಿ. 9 ಗಂಟೆ ಆಗೈತ್ರಿ. ಫಾಸ್ಟ್ ಮಾಡ್ಕೊಂಡೇನ್ರಿ ಕೆಲಸ. ದೇವ್ರ ಪೂಜೆ ರೀ, ನಮಸ್ಕಾರ ಮಾಡ್ತೀನಿ ರೀ ಆಂಜನೇಯಂಗೆ. ಮೊದಲು ನಾನು ವಿಡಿಯೋದಾಗ ತೋರಿಸೋದ ಮೊದಲು ನಮ್ಮ ಆಂಜನೇಯನ ತೋರಿಸ್ತೀನಿ ರೀ. ಶುಕ್ರವಾರ ರೀ ಇವತ್ತು ಪೂಜೆ. ಇಷ್ಟು ಭಾಂಡೆ ಇದಾವ್ರಿ, ಎಲ್ಲ ಭಾಂಡೆ ಗೊಳೆ ಹಾಕಿಟ್ಟನ್ರಿ. ಈಗ ರೊಟ್ಟಿ ಮಾಡಿರೋದು, ಸಾರು ಮಾಡೀನಿ ರೀ. ಮತ್ತು ಕಿಚನ್ ಮ್ಯಾಗ ಇಟ್ಟನ್ರಿ. ಕಿಚನ್ ಮ್ಯಾಗ ಇಟ್ರೆ ಬಿಸಿ ಇರ್ತೈತ್ರಿ. ಹಂಗೆ ನಿನ್ನೆ ರೊಟ್ಟಿ ಮಾಡಿದ್ದೆಲ್ಲ ರೀ. ಪಲಾವ್ ಅಷ್ಟ ಮಾಡಿಬಿಟ್ಟಿದ್ದೆ. ನೀನು ಬರೀ ರೈಸ್ ಕೂಡ ಮಾಡೀನಿ ರೀ. ಬೇಸರ ಆಗಕತ್ತು ಬಿಟ್ಟೈತ್ರಿ. ಬಂದು ಮಾಡ್ಕೊತೀನಿ. ನಿನ್ನೆ ದಿನ ಒಂದು ಸ್ವಲ್ಪ ಪಲಾವ್ ಉಳ್ದೈತೆ ನೋಡ್ರಿ. ಇಷ್ಟ ರೊಟ್ಟಿ ಮಾಡೀನಿ ರೀ. ಜೋಳದ ರೊಟ್ಟಿ, ಸಾಂಬಾರು, ಏನಾದ್ರು ಪಲ್ಯ ಮಾಡ್ಬೇಕಂದ್ರೆ ನೋಡೋಣ್ರಿ. ಅವ್ರಿಗೆ ಸೋಸ್ಕೊಂಡು ಬನ್ನಂದ್ರೆ ಮತ್ತೇನು ಏನು ಒಬ್ರ ಮಾಡೋದ್ರಿ. ಎಲ್ಲ ಥರ ತಿನ್ನಕ್ಕೆ ಮಾಡಿ ಇಟ್ಕೊಳ್ಳೋದು ಯಾರು ಇರಂಗಿಲ್ಲ. ಒಬ್ಬರೇ ಮಾಡ್ಕೊಳ್ಳೋದ ನನಗೆ ಬೇಸರ ಬರ್ತೈತ್ರಿ. 9 ಆಗೈತ್ರಿ. ಅಂಗಡಿಗೆ ಹೋಗ್ಬೇಕ್ರಿ. ನಾ ಒಂದು ರೊಟ್ಟಿ ತಿಂದ ಹೋಗ್ತೀನಿ ಸ್ನೇಹಿತರೆ. ಹೊರಮಳಿ ಮತ್ತೆ ಬರೋದು ಆಗಂಗಿಲ್ಲ ರೀ ಜಲ್ದಿನ. ಅಲ್ಲೇ ಬಟ್ಟೆ ಹೊಲ್ಕೋತ ಕೂತ್ನಿ ಅಂದ್ರೆ ಅಲ್ಲೇ ಕುಂಡ್ರದಾಕೈತ್ರಿ. ತಲೆ ಹಿಕ್ಕೋತೀನಿ ರೀ. ನಾ ತಲೆ ಹಿಕ್ಕೊಂಡಿಲ್ಲ. ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ನಿನ್ನೆ ಮೆಹಂದಿ ಹಚ್ಕೊಂಡಿನ್ರಲ್ಲೇ ಕೂಗ್ಲು ನೋಡ್ರಿ ಹೆಂಗೆ ಕೆಂಪಾಗ್ಯಾವ್ರೆ. ಅಷ್ಟು ಇಲ್ಲೆಲ್ಲ ಬೆಳಗಿದ್ದವ್ರಿ. ಎಲ್ಲ ಕೆಂಪಾಗ್ಯಾರ. ಅಷ್ಟು ಶೈನಿಂಗ್ ಆಗ್ತಾವ್ರಿ ಕೂದಲ. ಎಣ್ಣೆ ಹಚ್ಚಿ ಇಕ್ಕೋತೀನಿ ರೀ. ಭಾಳ ಕೇಳಾಕತ್ತವ್ರಿ ಕೂದ್ಲಂತ್ರು ಏನೂ ನಿಂದ್ರವಲ್ರಿ. ನಿನ್ನೆ ಆಲೂವೆರಾ ಹಚ್ಚಿ ತೊಳ್ಕೊಂಡಿದ್ದಾರೆ. ಸ್ವಲ್ಪ ಹೇರ್ ಇದು ಹೊಟ್ಟಾಗಿದ್ದು ಕಮ್ಮಾಗೈತ್ರಿ. ಇವತ್ತು ನಿನ್ನೆ ರಾತ್ರಿ ಮೆಹಂದಿ ಹಚ್ಕೊಂಡಿದ್ದೆ ನೋಡ್ರಿ ಹೆಂಗೆ ಕೆಂಪು ಕಾಣ್ತಾವ್ರಿ. ಇಲ್ಲಿ ಕೆಳಗಡೆ ಮಾತ್ರ ಹಚ್ಚಿಲ್ಲ ರೀ. ಇಲ್ಲಿ ಬ್ಲ್ಯಾಕ್ ಕಾಣ್ತಾವ್ರೆ. ಈ ಕಡೆ ಎಲ್ಲ ಕೆಂಪು ಕಾಣ್ತಾವ್ರಿ. ಬಿಸಿಲಿಗೆ ನಿಂತ್ರೆ ಭಾಳ ಚಂದ ಶೈನಿಂಗ್ ಹೊಳಿತಾವ್ರಿ ಕೂಗ್ಲ. ಬಿಸಿಲಿಗೆ ನಿಂತಾಗ ನೋಡ್ಬೇಕ್ರಿ ಎಷ್ಟು ಚಂದ ಕಾಣ್ತಿರ್ತಾವ್ರಿ. ಎಣ್ಣೆ ಹಚ್ಕೊಲ್ಲ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಫುಲ್ ಶೈನಿಂಗ್ ಹೊಳಿತಾವ್ರಿ ಕೂಗ್ಲು. ಬರ್ರಿ ತಲೆ ಹಿಕ್ಕೋತೀನಿ ರೀ. ತಲೆ ಹಿಕ್ಕೊಂಡು ಊಟ ಮಾಡಿ ಅಂಗಡಿಗೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಅಂಗಡಿಗೆ ಬಂದು ಕಸ ಹೊಡೆದೆ ರೀ. ಗ್ಯಾಂಗ್ರಿ ಒಂದು 150 ರೂಪಾಯಿ ಸಂತಿ ವ್ಯಾಪಾರ ಮಾಡಿದ್ರಿ. ಈಗ ಚಾಕ್ಲೇಟ, ಕುರ್ಕುರಿ, ಸ್ಟಿಂಗ್ ಅದು ತೊಗೊಂಡ್ರೆ ಆಡುಗಳು ಕಾಲಂದೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಅವಕ್ಕೂ ಮೇವು ಒಗ್ದೀನಿ ರೀ. ಒಂದು ಸ್ವಲ್ಪ ಗಾಡಿ ಅವರು ಮೇವು ತೊಗೊಂಡು ಹೊಂಟಿದ್ರಿ. ಗೊಂಜಾಳ ಮೇವು ನೋಡ್ರಿ. ಬಾಯಿ ಬದಲಾದಂಗೆ ಆಗ್ಲೈತೆ. ಒಂದು 4 ದಂಟು ಕೇಳ್ದೆ ಅವರು 10 ದಂಟು ಕೊಟ್ಟಾರಿ. ಇನ್ನ ಒಗ್ಯಾಕತ್ರಿ. ಪಾಪ ಎತ್ತುಗಳಿಗೆ ಒಯ್ಯಾಕತ್ತಿದ್ರಿ ಅವರು. ಬೇಡಪ್ಪ ಮೇವು ಐತಿ ವಾಡಿ ಐತಿ, ನಾನೇ 2 ದಂಟು ಮರಿಗಳಿಗೆ ಅಂತ ಬೇಡ್ದೆ ಅಂದ್ರೆ ಹೆಂಗೆ ತಿನ್ನಾಕತ್ತ ನೋಡ್ರಿ ಗಡ್ಬಡ್ಸಿ. ಹಂಗೆ ರೀ ಬಾಯಿ ಬದಲಾದಂಗೆ ಆಗ್ತೈತ್ರಿ. ಮನುಷ್ಯರು ಹಂಗಾರಿ ಬಾಯಿ ಕೆಟ್ಟಾಗ ಬೇರೆದೇನಾರು ರುಚಿ ಮಾಡ್ಕೊತಿರ್ತಿರ್ಲೆ ಹಂಗೆ ಆಡುಗಳಿಗೆ ನೋಡ್ರಿ ಬೇರೆದೊಂದು ಸ್ವಲ್ಪ ಚೇಂಜ್ ಮಾಡಿ ಹಾಕಿರ ತಿಂತಾವ್ರಿ. ಹಿಂಗೆ ಆಂಜನೇಯನ ದರ್ಶನ ಮಾಡ್ಕೊರಿ. ಅಂಟಿಯಾರು ಬಂದಾರ ಇಲ್ಲಿ ದೇವ್ರಿಗೆ. ನೋಡಿ ಎಷ್ಟು ಗಡ್ಬಾಡ್ಸ್ಲಕತ್ ಬಿಟ್ಟಾರಿ ಮರಿಗಳು. ನೋಡಿರಿ ನಿನ್ನೆ ಬ್ಲೌಸ್ ಇವ ಹೊಲ್ದಿದ್ರಿ 5. ಒಂದು ನಿಮ್ಗೆ ಇವು 2 ಬ್ಲೌಸಿಂದು ಸ್ಟಿಚಿಂಗ ತೋರಿಸ್ಲಿಲ್ಲ ರೀ. ಇವೆರಡು 1 2 3 4 ಇದೊಂದು 5 ರೀ.
ಇನ್ನು 2 ಉಳ್ದಾವ್ರಿ ಅವರು ನೋಡಿ. ಇವು 2 ಆದ್ರೆ ಕಂಪ್ಲೀಟ್ ಆದವು ರೀ. ಒಬ್ಬರು ಅನ್ಕ ಫ್ರಿಜ್ ಚಾಲೋ ಮಾಡೀನಿ ಒಂದು ಅರ್ಧ ತಾಸು ನೋಡಿ ಸ್ನೇಹಿತರೆ. 11:30 ಆಯ್ತು ಟೈಮ್. ಸಾವಿತ್ರಿ ಸಿಸ್ಟರ್ ಅವರು ಲೈವ್ ಬಂದಿದ್ರಿ. ಲೈವ್ ಬಂದಾರಿ. ನಾನು ಮೆಸೇಜ್ ಹಾಕಕತ್ತೀನಿ. ವಾಯ್ಸ ಇದ್ದು ಅದಕ್ಕೆ ಅವ್ರದ್ದು ಆವಾಜ ಇದ್ದಿದ್ದಿಲ್ಲ ರೀ. ವಾಯ್ಸ್ ಏನೂ ಬರ್ತಾ ಇದ್ದಿದ್ದಿಲ್ಲ. ಎಷ್ಟು ಒಂದು 5-6 ಮೆಸೇಜ್ ಹಾಕ್ತೀರಿ. ಮೆಸೇಜ್ ಹಾಕಿರಿ ನೀವು ಮೆಸೇಜ್ ರಿಪ್ಲೈನ ಮಾಡ್ತಾ ಇದ್ದಿದ್ದಿಲ್ಲ. ನಾನು ಎಷ್ಟೊತ್ತನ ನಿತ್ಯ ಯಾಕೋ ನನಗೆ ಮಾತಾಡ್ಲಕ್ಕತ್ರ ನಮಗೂ ಇಂಟ್ರೆಸ್ಟ್ ಬರ್ತೈತ್ರಿ. ಹೊಳ್ಳಿ ಅವರು ಮಾತಾಡಲಿಲ್ಲ ಸ್ನೇಹಿತರೆ. ಅದಕ್ಕೆ ಅದನ್ನ ತೆಗೆದಿಟ್ಟು ಇವಾಗ ಬಟ್ಟೆ ಸ್ಟಿಚ್ ಮಾಡಾಕತ್ತೀನಿ ನೋಡ್ರಿ. ಈ ಕಲರ್ ತಗೊಂಡು ದಾರ ಹಾಕಿ ವಿಡಿಯೋ ಅಪ್ಲೋಡ್ಗೆ ಹಾಕಿದ್ದಾರೆ. ವಿಡಿಯೋನು ಅಪ್ಲೋಡ್ ಆಯ್ತು. ಅದನ್ನ ಟೈಟಲ್ಲು ತಮ್ಮೇಲು ಎಲ್ಲ ರೆಡಿ ಮಾಡಿ ಟೈಟಲ್ ಬರೀದೇನ ಒಂದು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಆಗ್ಲತ್ತಿ. ಏನು ಬರೀದು ಅಜ್ಜಿಗಳ ಜೊತೆ ಮಾತಾಡಿತೈತಲ್ಲ, ಏನು ಬರೀದು 2-3 ಸಲ ಬರುದೇ 2-3 ಸಲ ಅದಕ್ಕೆ ಮತ್ತೆ ಹೊಡ್ಮಾಡಿ ಇದು ಮಾಡಿದೆ ಸ್ನೇಹಿತರೆ. ಈ ಥರ ಆಗ್ತೈತ್ರಿ. ನೈಟನ ಕೂತ್ ಎಲ್ಲ ಎಡಿಟಿಂಗ್ ಮಾಡಿ ಮತ್ತು ಟೈಟಲು ತಮ್ಮೇಲು ಎಲ್ಲ ರೆಡಿ ಮಾಡಿದೀವಿ ಅಂದ್ರೆ ಮತ್ತು ಅದ್ರದ್ದು ಬ್ಯಾನರ್ ರೆಡಿ ಮಾಡ್ಕೊಂಡಿವಿ ಅಂದ್ರೆ ಒಂದು ಸ್ವಲ್ಪ ಬಡಗನೆ ಬೆಳಗ್ಗೆ ಜಲ್ದಿನ ವಿಡಿಯೋ ಅಪ್ಲೋಡ್ ಹಾಕಕ್ಕೆ ಬರ್ತೈತ್ರಿ. ಹೋಗೋದನ ನಿನ್ನೆ ನೈಟ್ ಸಿಕ್ಕಾಪಟ್ಟೆ ಲೇಟಾಗಿ ಹೋದೆ. ಮೆಹಂದಿ ಹಚ್ಕೊಳ್ಳೋದು ಊಟ ಮಾಡಿ ಲೇಟಾಗಿ ಮಾಡ್ಕೊಂಡೆ. 6:20 ಎದ್ದಿನಿ ರೀ. ಬೆಳಿಗ್ಗೆ ರೊಟ್ಟಿ ಪಲ್ಯ ಮಾಡಿಲ್ಲ, ಸಾಂಬಾರು ಮಾಡಿದೆ. ರೊಟ್ಟಿ ಸಾಂಬಾರು ಅನ್ನ ಮತ್ತೆಲ್ಲ ಮನೆಯೆಲ್ಲ ಕಸ ಹೊಡ್ಕೋದು. ದೇವ್ರ ಪೂಜೆ ಶುಕ್ರವಾರಲ್ಲ ಇವತ್ತು ನೋಡಿ ಸ್ನೇಹಿತರೆ. ಈ ಥರ ನೋಡ್ರಿ ಎಣ್ಣೆ ಹಚ್ಕೊಂಡಿನ ಕೂಗ್ಲ ಹೆಂಗೆ ಕಾಣತ್ತವ್ರಿ. ಎಲ್ಲ ಕಿತ್ತು ಹೋಗ್ಯಾವ್ರಿ. ಜಡಿ ಹಾಕ್ಕೊಂಡು ಬಂದಿನಿ ಎಲ್ಲ ಏನೂ ಇಲ್ಲ ರೀ. ಕೂಗ್ಲ ಎಷ್ಟು ಚಂದ ಇದ್ರು ನನ್ನ ಕೂದಲ ದಪ್ಪ ಜಡಿ ಆಗ್ತಿತ್ರಿ. ಇಷ್ಟು ದಪ್ಪ ಆಗ್ತಿತ್ರಿ. ಎಲ್ಲ ಕಿತ್ಕೊಂಡು ಹೋಗ್ರಿ. ಮುಖ ಪೂರ ಎಲ್ಲ ನೆತ್ತಿ ಕಾಣತಿತ್ರಿ. ಕೂಗ್ಲ ಎಲ್ಲ ಹೋಗ್ಬಿಟ್ಟವ್ರಿ ಅಷ್ಟು. ಯಾಕೆ ಹೊಂಟಾವಂದ್ರ ರೀ ಹೀಟಿಗೆ ಹೋಗ್ತಾವ್ರಿ. ನನ್ನ ಕೂಗ್ಲ ಜಾಸ್ತಿ ಹೋಗೋದನ್ನ ಹೀಟಿಗೆ ರೀ. ಮತ್ತು ಮೆಡಿಸಿನ್ ಜಾಸ್ತಿ ತೊಗೊಳಕತ್ತಿ ಅಂದ್ರೆ ಕೂದಲು ಏನೂ ನಿಂದ್ರಂಗಿಲ್ಲ ರೀ. ಎಲ್ಲ ಕಿತ್ತು ಹೋಗ್ಯಾರ. ಜಡಿ ಹಾಕೊಂಡು ತೋರಿಸ್ಬೇಕಂತೇಳಿ ಹಾಕೊಂಡು ನೋಡ್ರಿ. ಉದ್ದ ಮಾತ್ರ ಇಲ್ರಿ. ನನ್ನ ಕೂದಲ ಇಷ್ಟ ಅದಾವ ಕರೆ ರೀ. ದಪ್ಪ ಆಗ್ತಿತ್ರಿ ಜಡಿ. ಸೇಮ್ ನನ್ನ ಮೊದಲು ಸಣ್ಣವಳಿದ್ದಾಗ ರೀ ಕೂದಲ ನೋಡಿದ್ರೆ ರೀ ಹಿಕ್ಕೊಳಕ್ಕೆ ಬರ್ತಿದ್ದಿಲ್ಲ. ಎಲ್ಲ ಗುಂಗುರು ಕೂದ್ರಿ. ಈಗೆಲ್ಲ ಸಪ್ಪೈ ಆಗಿಬಿಟ್ಟವ್ರಿ ಗುಂಗುರು ಇದ್ದಿದ್ದು ಹೋಗಿ. ಕಿತ್ತು ಹೋಗೋಣ ಏನೈತ್ರಿ ಕೂಗ್ಲ ಕಿತ್ತಿಂದ. ಹೆಣ್ಮಕ್ಳಿಗೆ ಕೂಗ್ಲಿದ್ರನ ಚಂದ ರೀ. ಜಡಿ ಎಷ್ಟು ಉದ್ದಿರ್ತೈತಿ, ದಪ್ಪ ಇರ್ತೈತಿ, ತಲೆ ತುಂಬ ಕೂಗ್ಲಿದ್ರೆ ಹೆಣ್ಣಿಗೆ ಎಷ್ಟು ಗೌರವ. ಮುಖದ ಲಕ್ಷಣನ ಚೇಂಜ್ ಆಗಿಬಿಡ್ತೈತ್ರಿ. ಏನು ಮಾಡಿದ್ರಿ ನಮ್ಮ ಕೂದಲ ನೋಡಿ ನಮಗೆ ಏನೋ ಅವತ್ತಾಗ್ಲೆ ಕೋಳಿ ಪುಚ್ಚ ಆದಂಗೆ ಆಗ್ಯಾವತ್ತಾರ್ರಿ. ನಾ ಅದಕ್ಕೆ ಜಾಸ್ತಿ ಬಿಡಂಗಿಲ್ಲ ಸ್ನೇಹಿತರೆ. ಮ್ಯಾಗ ಹಿಂಗೆ ಕ್ಲಿಪ್ ಹಾಕಿ ಮ್ಯಾಗ ಹಾಕೊಂಡು ಬಿಡ್ತೀನಿ. ಹಂಗತ್ತಿರ್ತಾರೆ. ಏನು ಮಾಡಿದ್ರಿ ನಾವು ಬೇಕಾತ್ಲೆ ಹೋಗಿಸ್ಕೊಂಡ್ರಿ ನಮ್ಮ ಬಾಡಿ ಒಳಗಡೆ ಏನಾದರೂ ಕಾಯಿಲೆಗಳು ಹಿಂಗೆ ಹುಟ್ಟಾಕೊಂಡು ಅಂದ್ರೆ ಮೆಡಿಷನ್ದು ಡೋಸ್ ಹೆಚ್ಚಾಗಿ ಮನುಷ್ಯನ ಶರೀರ ಒಳಗದ ಹೀಟ್ ಆದಂಗೆ ಆಗಿ ಹೋಗ್ತಿರ್ತಾವ್ರೆ. ಮುಖಕ್ಕೆ ಕೂಡ ನನಗೆ ಮೆಡಿಷನ್ದ ಎಫೆಕ್ಟ್ ಸ್ನೇಹಿತರೆ. ಈ ಥರ ಎಲ್ಲ ಮುಖ ಆಗಬೇಕಾದ್ರೆ ನನ್ನ ಮುಖ ಕೂಡ ಹಿಂಗೆ ಇದ್ದಿದ್ದಿಲ್ಲ ಮೊದಲು. ಅಲ್ಲಿ ಬಿಡ್ರಿ ನಾನು ಯಾವುದೂ ತಲೆ ಕೆಡ್ಸ್ಕೊಳಂಗಿಲ್ಲ. ಬಂದಿದ್ದಕ್ಕೆ ಬಾನದ್ರೆ ಹೋಗಿದ್ದಕ್ಕೆ ಹೋಗೋಣದು. ನಾವೇನು ನಮ್ಮ ಕೈಯಂತ್ರ ನಾವೇನು ಮಾಡ್ಕೊಂಡಿರಂಗಿಲ್ಲ. ಅದಕ್ಕೆ ರೀ ಅಣ್ಣವ್ರು ಆಡ್ಕೋತಾರೆ. ಏನು ಹಚ್ಕೊಂಡು ಏನಿಲ್ಲ ಯಾಕೆ ಹೊಂಟಾವು ಹಿಂಗೆ ಹತ್ತಿರ್ತಾರೆ. ನಮ್ಗೆ ಗೊತ್ತಿಲ್ಲ ನಮ್ಮ ಶರೀರ ಒಳಗೆ ಏನಾಗಿರ್ತೈತೆ ಅನ್ನೋದು. ಅವ್ರಿಗೆ ಏನು ಗೊತ್ತ್ರಿ. ಅದಕ್ಕೆ ರೀ ನನ್ನ ಕೂದಲ ರೀ ಮೊದಲು ಸೇಮ್ ಚೆಲುವಿನ ಚಿತ್ರ ಒಳಗೆ ಅಮೂಲ್ಯನ ಕೂಗ್ಲಿದು ಇದ್ರಲ್ಲ ಹಂಗೆ ಇದ್ರು. ಅಮೂಲ್ಯನ ನನ್ನ ಏಜ ಒಂದು ಸೇಮ್ ಐತ್ರಿ. ಅವಾಗ ಅಮೂಲ್ಯನ ನನ್ನ ಏಜ ಒಂದು ಸೇಮ್ ಐತಿ ನೋಡ್ರಿ. ನನ್ನ ವಯಸ್ಸು ಎಷ್ಟಾಗಿರ್ಬೋದು ನಿಮ್ಗೆ ಗೊತ್ತಾಗ್ತೈತ್ರಿ. ಅವಾಗ ಚೆಲುವಿನ ಚಿತ್ತಾರ ಪಿಕ್ಚರ್ ಬಂದಾಗ್ರಿ ಸೇಮ್ ಆಕಿಗತ್ಲೆನ ಕ್ಲಿಪ್ ಹಾಕೊಂಡು ಹಿಂಗೆ ಬಿಡ್ತಿದ್ದೇರೆ. ನನ್ನ ಕ್ಲಾಸ್ಮೇಟ್ಗಳು ನಮ್ಮ ಫ್ರೆಂಡ್ಸು ಎಲ್ಲ ನಾವು ಅಮೂಲ್ಯನ್ಗತ್ಲೆನ ಕಾಣ್ತೀನಿ. ಸೇಮ್ ಅಮೂಲ್ಯನ್ಗತ್ಲೆನ ಕೂದಲು ಕಾಣ್ತಾವ ನೀನು. ಡ್ರೆಸ್ ಅದು ಅಕ್ಕಿಗತ್ಲೆ ಹಾಕೊಂಡ್ರೆ ಅಕ್ಕಿಗತ್ಲೆನ ಕಾಣ್ತಿರ್ತಿದ್ರೆ. ನನ್ನ ಮುಖ ಹಿಂಗೆ ಇದ್ದಿದ್ದಿಲ್ಲ ಸ್ನೇಹಿತರೆ. ಅವಾಗ ಚೆನ್ನಾಗಿತ್ತು. ಅವಾಗ ಹಂಗೆ ಆಡ್ಕೋತಿದ್ರೆ ಏನು ಮಾಡೋದ್ರಿ ಅವರು ಸಿನಿಮಾ ನಟಿರಿ. ಅವರಿಗೆ ನಮ್ಗೆ ಹೆಂಗೆ ಹೊಲ್ಸಾಕ್ ಬರ್ತೈತೆ ಸ್ನೇಹಿತರೆ. ಏನೋ ಕೂಗ್ಲ ಇರ್ಬೋದು ಅವಾಗ. ಈಗ ಮಾತ್ರ ಇಲ್ಲ ರೀ. ಕೂಗ್ಲ ಅಷ್ಟು ಒಂದೇ ಸರಿ ಹೆಂಗೆ ಆಗ್ತೈತ್ರಿ. ಸಿನಿಮಾ ನಟಿ ಅವ್ರು ಇದು ರೀ ಅವರಿಗೆ ಹೆಂಗೆ ಹೋಲ್ಸಾಕ್ ಬರ್ತೈತ್ರಿ. ಆದರೆ ಆವಾಗಿನ ಮಟ್ಟಿಗೆ ಆ ಥರ ಜನ ಆತಿದ್ರಿ ಜಾಸ್ತಿ. ಈಗ ಮಾತ್ರ ಇಲ್ಲ ರೀ. ಇವಾಗ ಅಜ್ಜಿ ಅತ್ತಾರಿ. ಈಗ ಅಮೂಲ್ಯ ಎಷ್ಟು ಹೆಂಗೆ ಅದಾರಿ. ಅವ್ರು 2 ಮಕ್ಕಳು ತಾಯಿ ಅದಾರ ಅಂದ್ರೆ ಎಷ್ಟು ಹೆಂಗೆ ಅದಾರ. ನಾವು 2 ಮಕ್ಕಳು ತಾಯಿನ ಅದೀವಿ ಕರೀರಿ. ಅಮೂಲ್ಯನ ಪಿಕ್ಚರ್ ಬಂದಾಗ ನಮ್ದು ಮದುವೆ ಆಯ್ತು ರೀ.
ಚೆಲ್ವಿನ್ ಚಿತ್ತಾರ ಪಿಕ್ಚರ್ ಬಂದಾಗ ನಮ್ಮ ಮದುವೆ ಐತ್ರಿ. ಅವ್ರು ಅವಾಗ 9th ಸ್ಟ್ಯಾಂಡ್ ಹೋಗ್ತಿದ್ದಾರೆ. ಆಕೆ ಅಮೂಲ್ಯ 9th ಹೋಗ್ತಾ ಇದ್ದಾರೆ. ನಮ್ಮದು 8th ಆಗೈತ್ರಿ ನನ್ನ ಮದ್ವೆ. ಅವಾಗ ಅವಾಗಿಂದ ವಿಷಯ ಬತ್ರಿ ಕೂಗಲ್ ನೆನಪು ತೆಗ್ಯಾನ ಆ ವಿಷಯ ಬಂದಂಗೆ ಆತು ನೋಡ್ರಿ. ಬರೀ ಸ್ಟೀಚ್ ಮಾಡ್ತೀನಿ ಹಾಗೆ ಮಾತಾಡ್ಕೋತ್ರ ಮಾತ್ರ ನಿಲ್ಲಂಗೆ ಇಲ್ಲ. ಗೊತ್ತೈತ್ರಿ ನಿಮ್ಗೆ, ನಾನು ವಿಡಿಯೋ ಆನ್ ಮಾಡಿಟ್ನಿ ಅಂದ್ರೆ ಮಾತಾಡ್ಕೊತೀನಿ ಅಂದ್ರೆ ಮಾತಾಡ್ಕೋತ ಹಾಗೆ ಕುಂಡ್ರದಾಗ್ತೈತಿ. ಬ್ಲೌಸ್ ಅಲ್ಲೇ ಉಳಿದು ಬಿಡ್ತಾವ್ರಿ. ನಿನ್ನೆ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಸ್ಟಿಚಿಂಗ್ ಮಾಡಕ್ಕೆ. 5 ಬ್ಲೌಸ್ನ ಹೊಲ್ದೀನಿ ರೀ ನೋಡಿರಿ. ಇವು 5 ಬ್ಲೌಸ್ನ ಹೊಲ್ದೀನಿ ನಿನ್ನೆ. ಮತ್ತು ಇವತ್ತು ಜಲ್ದಿನೇ ಚಾಲೂ ಮಾಡೀನಿ ರೀ. ಇವತ್ತು ಏಸ್ ಆಗ್ತಾರೆ ನೋಡೋಣ್ರಿ. ಇವು 2 ಕಂಪ್ಲೀಟ್ ಮಾಡಿರಿ. ಒಂದು ಅಸ್ತರ್ ಬ್ಲೌಸ್ ಕಟಿಂಗ್ ಮಾಡಿರ್ತೀನಿ, ಅದನ್ನ ಹೊಲಿ ಪ್ಲ್ಯಾನ್ ಐತ್ರಿ. ನೋಡೋಣ್ರಿ ಏನಾಗ್ತೈತ್ರಿ. ಸ್ನೇಹಿತರೆ, ಮಧ್ಯಾಹ್ನ 2 ಗಂಟೆ ಆಯಿತು. ಯಜಮಾನ್ರು ಬಂದಾರಿ. ಮನೆಗೆ ಹೋಗೋಣ ಬಾ ಊಟ ಮಾಡಕ್ಕಂದ್ರೆ ನಾ ಇದನ್ನ ಬ್ಲೌಸ ಮುಗೀತ್ರಿ. ಇದು ಚಾಕ್ಲೇಟ್ ಕಲರ ಇದು ಬ್ಲೌಸ ಮುಗೀತ್ರಿ. ಇದು ಮುಗಿಸಿ ಇವಾಗ ಇದು ನೀಲಿ ಕಲರ್ ಬ್ಲೌಸ ಕಾಜ್ ಪಟ್ಟಿ ಹಚ್ತಾ ಇದ್ದೀನಿ ರೀ. ಮತ್ತು ಒಬ್ರು ಅಕ್ಕೋರು ಬಂದು ಇದೊಂದು ಸೀರೆ ಈ ಲೇಸಿನ ಮ್ಯಾಗ ಹೊಲಿಗೆ ಹಾಕತ್ ಕೊಟ್ಟು ಹೋದ್ರಿ. ಮತ್ತು ದಂಡಿ ಹೊಲಿದತ್ರಿ ಮಸೀನ್ ಮ್ಯಾಗ. ಮಸೀನ ಅವ್ರದ್ದು ಕಾಟ ಇಲ್ರಿ, ತಕ್ಕಡಿಗೆ ಮೆಣಸಿನ್ಕಾಯಿ ಕಾಟ ಮಾಡಕ್ಕೆ ಬಂದಿದ್ರಿ. ಒಣ ಮೆಣಸಿನ್ಕಾಯಿ ಭಾಳ ತನ ಕೂತ್ರಿ. ಅವ್ರು ಮಾತಾಡ್ಕೊತ ಬ್ಲೌಸ್ ಆವಾಗೇ ಮುಗಿತಿತ್ರಿ. ಅದು ಬರೀ ಹಿಂದೆ ತೋಳು ಅಟ್ಯಾಚ್ ಮಾಡೋದು ಅಷ್ಟೈತ್ರಿ. ಬಿಟ್ಟಾರಿ ಅದನ್ನು. ಅವ್ರು ಬಂದು ಮಾತಾಡ್ಸಾಕ್ತಾನ. ಮತ್ತು ಇನ್ನೊಬ್ರು ಅಜ್ಜಿ ಬಂದಿದ್ರು. ಅವ್ರು ಒಂದು ಸ್ವಲ್ಪ ಮನೆ ಟಾಪ್ ಹೊಲ್ದು ಕೊಟ್ಟಿದ್ದಿರಲ್ಲ, ಅದ್ರದ್ದು 100 ರೂಪಾಯಿ ಕೊಟ್ಟರು. ಒಂದು 100 ರೂಪಾಯಿ ಸಂತಿ ತೊಗೊಂಡ್ರಿ. ಭಾಳ ತನ ಮಾತಾಡ್ಕೋತ ಕೂತ್ರೆ ಹಿಂಗೆ ಹೊರಬಿ ಹೊಲ್ಕೋತಿರುತ್ತೆ ಬಾ. ಯಾವತ್ತು ಊರ್ದ ಟೆನ್ಷನ್ ಮಾಡ್ಕೊಂಡು ಕುಂಡ್ರು ಬೇಡ. ನಿನಗೆ ಎಷ್ಟು ಆಗ್ತೈತೆ ಅಷ್ಟು ಕೆಲಸ ಮಾಡ್ಕೊಂಡು ಖುಷಿಲೇ ಇರುತ್ತೆ ಬಾ ಅಂತ ಬಡವತನ ಮಾತಾಡ್ರಿ. ಅವರು ಯಾರೇ ಬಂದು ಮಾತಾಡಕತ್ತಾರಂದ್ರೆ ನಾನು ಕೆಲಸ ಬಿಡ್ತೀನಿ ರೀ. ಹಾಗೆ ನೀನು ಬಟ್ಟೆ ಹೊಲಿ, ನನ್ನ ದಶಿಂದ ಬಿಡಬೇಡವಾ ಹೊಲ್ಕೋತ್ಕೊಂಡ್ರು ಅಂತಂದರೆ ಅದಕ್ಕೆ ನೋಡ್ರಿ ಹಿಂಗೆ ಇರುತ್ತೆ ಬಾರವಾ ಖುಷಿಲೇ. ಅವತ್ತು ನಕ್ಕೋತಿರುತ್ತೆ ಬಾ. ನಮ್ಮ ಮೊನ್ನೆ ಅವರು ಬ್ಲೌಸ್ ಇದ್ದು ರೀ, ನಾನು ಹೊಲಿಯಂಗಿಲ್ಲ ತಂದಿದ್ದೆ. ಇಷ್ಟೆಲ್ಲ ಹೊಲದು ಹಾಕಿದ್ದಿಲ್ಲ ಮತ್ತು ಹೆಂಗೆ ಹೊಲದಿದೆ ಅಂತ ಇವನ್ನೆಲ್ಲ ನೋಡಿದ್ರಿ. ಇಲ್ರಿ ಈಗ ಒಂದು ಸ್ವಲ್ಪ ಹೊಲ್ಯಾಕತ್ತೀನಿ ರೀ. ಬಿಟ್ಟು ಹೊಲ್ಯಾಕತ್ತೀನಿ ನೋಡ್ರಿ. ಜಾತ್ರೆ ಐತ್ರಿ ಅಲ್ಲಿ ದತ್ತರಿಗೆ ಭಾಗಮ್ದು. ಇವತ್ತು ಶುಕ್ರವಾರ ದಿನ ರೀ. ಮಂದೆಲ್ಲ ಜಾತ್ರೆಗೆ ಹೊಂಟಾರಿ. ಇಲ್ಲಿಂದ 1 ಕಿಲೋಮೀಟ್ರ್ ಆಗ್ತೈತ್ರಿ. ನಡ್ಕೋತ ಹೋಗ್ತಾರೆ. ದೇವಾಪುರದವ್ರು ನಡ್ಕೋತ ಹೊಂಟಾರ ನೋಡ್ರಿ. ಮುಂಜಾನೆ ದೀಡ್ ನಮಸ್ಕಾರ ಹಾಕೋತ ಹೋದ್ರಿ ಒಂದು ಇಬ್ಬರು. ನನಗೂ ನೆನಪಾಯ್ತು ರೀ, ದೀಡ್ ನಮಸ್ಕಾರ ಹಾಕ್ಲತ್ತಾರೆ ಈ ಕಡೆ. ಅಲ್ಲಿ ಆ ದೇವ್ರಿಗೆ ಹೊಂಟಾರಿ. ದತ್ತರಿಗೆ ಭಾಗಮ್ಮ ಜಾತ್ರೆ ಇತ್ತು ಅದು ಗೊತ್ತಾಯ್ತು ನೋಡ್ರಿ. ಭಾಗಮ್ಮ ನೆನದಾರಿ ಇಲ್ಲಿ ನಮ್ಮೂರ ಮಧ್ಯದಾಗ. ನಮ್ಮೂರ ಮಗ್ಲಕಿನ ಊರಾಗ ಹೊಲ್ದಾಗ ಅದಾರಿ ದತ್ತರಿಗೆ ಭಾಗಮ್ಮ ಜಾತ್ರೆ ಐತೆ ನೋಡ್ರಿ ಅಲ್ಲಿ. ಇದು ಅಷ್ಟ ಹೋಗ್ತೀನಿ ರೀ ನಾನು. ಇನ್ನು ಮನೆಗೆ ಹೋಗಿ ಬಟ್ಟೆ ತೊಳೆದು ಹಾಕ್ತೀನಿ ರೀ. ಅವರು ಊಟ ಮಾಡಕತ್ತಿರ್ತಾರೆ. ನಾನು ಒಂದು ಸ್ವಲ್ಪ ಊಟ ಮಾಡಿ ಅವತ್ತು ಬಟ್ಟೆ ಬಾಂಡೆ ಮಾಡಿ ಮತ್ತು ಬಂದು ಬ್ಲೌಸ ಸ್ಟಿಚಿಂಗ್ ಮಾಡ್ತೀನಿ ರೀ. ಮತ್ತು ನಾ ತೋಳಟ್ಟು ಕೊರಳಿಗಟ್ಟು ಪೈಪಿಂಗ್ ಮಾಡ್ರೆ ಮುಗೀತು ರೀ. ಇದು ಬ್ಲೌಸ ನೀಲಿ ಕಲರ್ ಇಲ್ಲ ರೀ, ದಾರ ಬ್ಲ್ಯಾಕ್ ಕಲರ್ ಹಾಕ್ಲತ್ತೀನಿ ರೀ. ಏನು ಮ್ಯಾಚ್ ಆಗಾಕತ್ತೈತೆ ರೀ. ಈ ಥರ ಪೂರ ರಬ್ ನೀಲಿ ಇಲ್ರಿ. ಏನು ಪ್ಲೇನ್ ಬ್ಲೌಸ್ ಐತ್ರಿ. ಏನು ಭಾಳ ಹೊಲಿಗೆ ಕಾಣಂಗಿಲ್ಲ. ಬರ್ರಿ ಸ್ನೇಹಿತರೆ, ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ರೀ. ಮತ್ತು ಇವೆಲ್ಲ ಕುರ್ಕುರಿ ತೆಗೆದು ಹಾಕ್ಬೋದು ಒಳಗೆ. ಅದೊಂದು ಅಂಗಡಿ ಅದಕ್ಕೆ ಹೋಲಿ ಕದ ಹಾಕ್ಬೇಕ್ರಿ. ಇಲಿ ಇದು ಕಾಟಕ್ಕೆ ಫ್ರಿಜ್ನಾಗ ಇಟ್ಟು ಹೋಗೋದಾಕೈತ್ರಿ. ಎಲಿ ಇಲ್ಲಿ ಮಷಿನ್ ಸ್ವಿಚ್ನು ಇದಕ್ಕೆ ಹಾಕಾಕತ್ತೀನಿ ರೀ. ಇದನ್ನು ತೆಗೆದಿಡೋದ್ರಿ. ಅನ್ಕ ಮಟ್ಟ ಫ್ರಿಜ್ಜ ನಾ ಬರೋ ಮಟ್ಟ ಫ್ರಿಜ್ನ ಚಾಲು ಮಾಡಿಬಿಡ್ತೀನಿ ರೀ. ಬಿಸ್ಕೆಟ್ ಎಲ್ಲ ತೆಗೆದಿಟ್ಟು ಹೋಗೋದು ಬ್ಯಾಸರ. ಊಟ ಮಾಡಕ್ಕೆ ನೀನು ಹೋಗಿ ಇದ್ದಿದ್ದಿಲ್ಲ, ಬ್ಯಾಸರ ಮಾಡಿ ಊಟ ಮಧ್ಯಾಹ್ನ ಬಿಸಿಲು ನೋಡ್ರಿ ಹಂಗೈತ್ರಿ. ಹಳ್ಳಿ ಕಡೆ ವಾತಾವರಣ ಬಿಸಿಲಾಗ್ರಿ. ಬರ್ರಿ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ರೀ. ನೋಡಿ ಜಳಕ ಮಾಡಿರತ್ತೆ ನಾ ಮನೆಗೆ ಕಳ್ಸೀನಿ ರೀ. ನೀರು ಹಾಕೋತ ನಿಂತಾರೆ ಅಲ್ಲಿ ಬಳ್ಳೊಳಿಗೆ. ಮತ್ತು ಮಣ್ಣೆ ಹಾಕಿದ್ದೀರಿ 2 ದಿನ ಆಗೈತಿ. ಬಕೆಟ್ ತುಂಬ್ಕೊಂಡಾರಿ, ಅದ್ರೊಳಗೆ ಹೋಗಿಬಿಟ್ಟಾರಿ ಒಳಗೆ. ಪೈಪ್ ತಗೊಂಡು ಬರ್ರಿ, ಅದನ್ನು ಬಿಸಿಲಿಗೆ ಬಾದಾಕೈತಿ ಪೈಪ್. ಹಾಂ
ಇಲ್ಲಿ ಹುಡುಗರು ಆಡ್ತಾವ ಚಂತನ ಇನ್ನು ನೀರು ಬಂದ್ ಮಾಡಿಬಿಡ್ರಿ ಸಾಕು. ಜಾಕ ಮಾಡ್ರಿ ಬಡಗಡೆ ಒಗ್ಯಾನ ಒಗ್ದು ಹಾಕ್ತಾವ. ಒಗ್ಯಾನ ತೊಳೆದು ಹಾಕ್ಬೇಕತ್ ನಾನು ತಿನ್ರಿ ಮಾಡೇ ಇಲ್ರಿ ಅವ್ರು ಊಟ ಊಟನೂ ಮಾಡಿಲ್ಲ ಜಾಕನೂ ಇಲ್ಲ ರೀ ನೋಡಿರಿ. ಮತ್ತು ಅವ್ರು ಒಳಗೆ ಹೋಗಿದ್ರಿ ಏನು ಮಾಡತ್ತಾರ ತೆಗೆದ್ರಾಗ ಇಷ್ಟ ಬದ್ನಿಕಾಯಿ ಸಿಕ್ಕುರಿ ಒಂದು 3 ಇಷ್ಟು ಟೊಮೆಟೊ ಸಿಕ್ಕಾರಿ ಹಣ್ಣಾಗ್ಯಾರ ಟೊಮೆಟೊ. ಮೊನ್ನೆ ವೈನ ಅಲ್ಲಿ ಬುಟ್ಟ್ಯಾಗ ಓದಿಟ್ಟಿನಿ ರೀ, ಬುತ್ತಿನೂ ತಂದಾರಿ ವಾಪಸ್ ಊಟ ಮಾಡ್ದಂಗಿಲ್ರಿ ಅವ್ರು ಅಲ್ಲಿ. ಸಾವಿತ್ರಿ ಸಿಸ್ಟರ್ಗೆ ಒಯ್ತೀನಿ ರೀ ಅವ್ರಿಕಾಯಿ ಟಮಾಟಿ. ರವಿವಾರ ದಿನ ಬರ್ತೀನಿ ಅಂದಾರಿ ಅವರು. ಬದ್ನಿಕಾಯಿ ಏನು ಕೊಡಂಗಿಲ್ಲ ರೀ, ಬದ್ನಿಕಾಯಿ 3 ಅದಾವ್ರಿ, ನನಗೆ ಆಗ್ತೈತ್ರಿ ಒಂದು ಪಲ್ಯಕ್ಕೆ. ಅವ್ರಿಕಾಯಿ ಟೊಮ್ಯಾಟೊ ಕೊಡ್ತೀನಿ ರೀ ಅವ್ರಿಗೆ. ಊಟ ಆಗ್ತೈತಿ ತಿನ್ಕೊಟ್ಟಿಗೆ ಜಳಕ ಮಾಡಿದ್ರಿ ಅನ್ಸಲಿ. ಜಂಪರ್ ಹೊಲಿದೈತಿ ನಾನು. ಈ ಚಿಕ್ಕುಕಾಯಿ ಏನು ಹಣ್ಣು ಆಗೋಲಿಗೆ ಕಾಗದ ಸುಣ್ಣ ಹಚ್ಬೇಕು. ತತ್ತಿ ಹುರ್ಕೊಂಡು ಸಾರು ಮಾಡಿದ ಶೇಂಗಾ ಸಾರ, ರೊಟ್ಟಿ, ಅನ್ನ ಕುಕ್ಕರ್ ತೆಗ್ದೇ ಇಲ್ಲಿನ. ನಮ್ಮ ಮನೆಗೆ ಬರಂಗಿಲ್ಲ ಇದಕ್ಕೆ, ತಡ ಆಗ್ಬಿಡ್ತೈತಿ ಹೊಳ್ಳಿ ಹೋಗೋದು ತೆಗೆದಿಡೋದು ಎಲ್ಲ. ಏನಾಗ್ಲ ನೀನು ಅದಕ್ಕೆ ವಾಲಂದೇನ ಪಲಾವ್ ತೊಗೊಂಬರ್ದ್ರಾಗ ಮಾತು ಅಲ್ಲಿ ಬಿಟ್ಟು ಲಕ್ಕಚ್ಚು ಮಾತು ಇದು ತಂದು ಕೊಟ್ಟದು ಪರಾಳ ತಂದು ಕೊಟ್ರು. ಕರ್ಚಿಕಾಯಿ ಒಂದು ಚುನ್ಮರಿ ಅದ್ರಾಗ ಒಂದಿಷ್ಟು ಸೇವ ಹಾಕ್ಕೊಂಡು ತಿಂದಿದ್ದು. ಬಡ ಮಾಡಿ ಜಾಕ ಒಟ್ಟು ಬಾಂಡೆ ತೊಯ್ದೇನು ಹಾಕೈತಿಲ್ಲ ನಾನು. ಬುತ್ತಿ ತೆಗಿಲೇನು ಬಿಚ್ಚಿ ನೋಡಿ. ತತ್ತಿ ಫ್ರೈ ಮಾಡಕತ್ತಿದ್ದೀನಿ ರೀ. 2 ತತ್ತಿ ಹೊಡದ್ರಿ. ಊಟ ಮಾಡಕತ್ತಾರೆ ಯಜಮಾನ್ರು. ಸಾರು ಕಾಶ್ ಕೊಟ್ಟೀನಿ ರೀ. ರೊಟ್ಟಿ ತಿನ್ನಂಗಿಲ್ಲ ರೀ ಜಾಸ್ತಿ ಅವ್ರು, ಚಪಾತಿ. ರೊಟ್ಟಿ ಹಾಕೋಬೇಕ್ರೆ ಬಿಸಿ ರೊಟ್ಟಿ ರೈಟ್. ಚಿನ್ನಾಪರಿಗೆ ಏನು ಮಾಡ್ಕೊಂಡು ಹೋಗೋದು? ಚುನ್ಮರಿನೂ ಆಗ್ಯಾವ. ನಾಳೆ ಶನಿವಾರ. ನಾಳೆಗೆ ಶನಿವಾರ. ನಾಳೆ ನಾಡ್ದನ ಹಾಂ. ರೊಕ್ಕ ತುಂಬತ್ ಹೇಳ್ಯಾರ ಅವ್ರು. 10,000. ಬಿಜ್ಜರಿಗೆ ಮುರಿಯಾದ ಎಲ್ಲ ಹೋಗ್ಯಾವ ಇದಕ್ಕೆ ಗುಲ್ಬರ್ಗ ಅಂತ. ಯಾಕ ಕಬ್ಬು ಆಗ್ಯಾವ ಇಲ್ಲಿ ಕಬ್ಬು ಅದು ಮಷೀನ ಎಲ್ಲ ಸತ್ತ ಹೋಗೈತಿ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಊಟ ಮಾಡಿ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ವಿಡಿಯೋನ ಸ್ಟಾಪ್ ಮಾಡಿದ್ದೀರಿ. ಇವಾಗ ಸ್ಟಾರ್ಟ್ ಮಾಡಿ ಮತ್ತೆ ಈ ಬ್ಲೌಸ್ ಮುಗಿತಾನೆ ಇಲ್ಲ ರೀ. ಒಬ್ರು ಆಂಟಿಯಾರು ಬಂದು ಕೂತ್ರಿ, ಅವ್ರದ್ದು ಬ್ಲೌಸ್ ಮಾಡಿ ಹೊಲಿದ್ ಕೊಟ್ಟಿದ್ದಾರೆ. ಅದು ಡೀಲಾ ಆಗೈತೆ ಅಂದ್ರು ಅದೊಂದು ಸ್ವಲ್ಪ ಸ್ಟಿಚ್ ಮಾಡಿಕೊಟ್ಟಾರ. ಹಿಡಿದು ಒಂದು ಲಂಗ ಹಿಡ್ಕೊಂಡು ಹೋದ್ರಿ. ಮತ್ತೆ ಒಂದು ಲಂಗದ ಕಸಿ ರೀ ಈ ಥರ ಇರ್ತೈತ್ರಿ ಹಳ್ಳಿ ಒಳಗಡೆ. ಅದು ಕೂಡ ಪುಕ್ಕಟ ರೀ, ಏನು ಅಮೌಂಟ್ ಕೊಡಂಗಿಲ್ಲ ರೀ. ಏನು ತಿನ್ನತ್ತೀರಿ? ಕುರ್ಕುರಿ ಕಾಕು. ಲಂಚ್ ಬಾಕ್ಸ್ ಕುರ್ಕುರಿ ನೋಡ್ರಿ. ನಮ್ಮ ಅಂಗಡಿಯಾಗ ಈ ಥರ ಕುರ್ಕುರಿ ಅದ. ಟೇಸ್ಟ್ ಅದ, ಹತ್ತಿ ಐತಿ ತಿಂದಂಗೆ. ಹೊಟ್ಟೆ ತುಂಬತೈತಿದ್ರಲ್ಲಿ. ಇಲ್ಲ ಕಾಕು, ಹೊಟ್ಟೆ ತುಂಬ ಒಂಥರ ಗಂಟ್ಲ ಮುಂಗ ಹತ್ಕೊಂಡಂಗೆ ಅಕ್ಕಾವ. ಹೌದಿಲ್ಲ?
ಅವು ಎಂತ ಅದಾವ ನಿನ್ ತಂದಿದ್ದು ಶಿಲ್ಪ ತಂದಿದ್ದು ನೀನ್ ಮನ್ ವಿಡಿಯೋ ಮಾಡತ್ತನ ಆಕೆ ಬಂದ್ ಬಗ್ಗೆ ಹಿಂಗ್ ಹನಿಕೆ ಹಾಕಿ ನೋಡತ್ತಾನ ಯಾರ ಜೋಡಿ ಮಾತಾಡತ್ತ ಅಕ್ಕ ಆತಿ ಚಾಳತಿ ಇದು ಹಿಂಗ ಇದು ಇದು ಎಲ್ಲ ತಿಂದಿದ್ದಪ್ಪ ಅಂದಿದ್ದು ವಿಡಿಯೋ ತಿಂದಿದ್ದು ಎಲ್ಲ ವಿಡಿಯೋ ಹಾಕ್ಬಿಡು ಹೌದಿಲ್ರಿ ತಿಂದಿದ್ದು ಹಾಕ್ಬಿಡುದು ಮಧ್ಯಾಹ್ನ ನಿಮ್ ಕಾಕ ನಾನು ಊಟ ಮಾಡ್ತಿದ್ವಿ ಅದನ್ನ ಹಾಕ್ಬಿಟ್ಟಿವಿ ಕಾಕ ಬಂದಿದ ಕಾಕು ಮಧ್ಯಾಹ್ನ ಹೇರ್ಕೊಂಡ್ ಹೋಗ್ಯಾನ ಗಾಡಿ ಇದು ಹೇರಾಕ್ ಹೋಗ್ಯಾನ ಕಬ್ ಹೇರಾಕ್ ರಾತ್ರಿ ಬರ್ತಾನ ನಮ್ಮ ಅಂಗಡಿ ಒಳಗೆ ಕರವಸ್ತ್ರ ಕೈವಸ್ತ್ರ ಏರ್ಪಿನು ಹೂವ ಬಾಂಡೆ ತಿಕ್ಕುದು ಬಾಂಡೆ ತಿಕ್ಕುದ ಬಾಂಡೆ ತಿಕ್ಕೊಳ್ಳೋದು ಮೈ ತಿಕ್ಕೊಳ್ಳೋದಪ್ಪ ಕಾಡಿಗೆ ಹನಿಗಿ ಟಿಕ್ಳಿ ತತ್ತಿ ಎಲ್ಲಾ ತಗೊಂಡ್ ಹೋಗ್ಬರ್ರಿ ಅವ್ರ ಅಂಗಡಿ ಅಂದ್ ಒಟ್ಟು ಪುಕಾಟ ಕೊಡ್ತೀರಿ ಪಾಪಡಿ ಡಿಸ್ಕೋ ಪಾಪಡಿ ಉದಿನ ಕಡ್ಡಿ ಪುಕಾಟ ಕೊಡ್ತೀವಿ ಅಂದ್ರೆ ಬರ್ತಾರ ಅವ್ರು ರೊಕ್ಕ ಕ್ಯಾಂಪನ್ ಮೈದಿ ರೊಕ್ಕ ಕೊಟ್ರ ಎಲ್ ಬೇಕಾದಲ್ಲಿ ಸಿಗ್ತಾಪ ಮಗನೇ ಹಿಮಾಲ ಸೂಪರ್ ಐತ ಸ್ಟಾರ ಅಡಿಕೆ ಪ್ಯಾಕೆಟ ಚಾಪುಡಿ ಕೊಬ್ಬರಿ ಪ್ಯಾಕೆಟ ಇದೊಂದ್ ಸೀರೆ ಮತ್ತ ಅಂಟಿಯಾರು ಪಿಕೋ ಹಾಕ್ಲಾಕ್ ಕೊಟ್ಟು ಹೋದ್ರಿ ಇದ್ರದ್ದು ಬ್ಲೌಸ್ ಪೀಸ್ ತೆಗೆದು ಪಿಕೋ ಹಾಕಿ ಕೊಡಂದ್ರಿ ಈಗ ಪಿಕೋ ಹಾಕಂಗಿಲ್ಲ ಅಂಟಿ ಈಗ ಬ್ಲೌಸ್ ಹೊಲಿದೈತಿ ನಾಳೆಗ್ ಹಾಕಿ ಕೊಡ್ತನು ಹಚ್ಚಿ ಕಡೆ ಏನ್ ಮಾಡ್ರಿ ಹುಡುಗರು ಬಂದ ಸಂಜೆ ಒಂದಿಟ್ಟ ಖುಷಿ ಮಾಡಿ ಹೋಗ್ತಾನ್ರಿ ಇವ ನಮ್ಮ ಇವ್ ಬರ್ತಾನ್ರಿ ಮುತ್ತು ಮಾತಾಡ್ಕೋದ್ ಕುಂಡಿರ್ತಾನ್ರಿ ನಮ್ ಹುಡುಗರ್ನೆಲ್ಲಾ ಮಾಡಿಸ್ತಾರ ಹುಡುಗರು ಸಂಜೆ ಮಧ್ಯಾಹ್ನದಾಗ ಯಾರೊಬ್ರು ಇರಂಗಿಲ್ಲ ನಡ ಹೊಡೆಯವ್ರು ಯಾರು ಇರಂಗಿಲ್ಲ ಬರೀ ಸಾಲಿಗೆ ಹೋಗ್ತೀವಿ ನಾವೇನ್ ಮಾಡ್ಬೇಕು ಯಾರ ಜೊತೆ ಮಾತಾಡ್ಕೋತ್ ಕುಂಡ್ರಬೇಕು ಅಂಗಡಿ ಜುಡಾಕಕ್ಕು ಅಂಗಡಿ ಜೋಡಿ ಅದೇ ಅಂಗಡಿ ಜೋಡಿನ ಮಾತಾಡ್ಕೋತ್ ಕುಂಡ್ರದಾಕ ಏ ಅಂಗಿ ಬಟನ್ ಹಾಕ ಸೈಕಲ್ ಮೋಟರ್ ಸೈಕಲ್ ಇದ್ರಾಗ ಸಿಗ್ತಿದ್ದಾವ ಸೈಕಲ್ ಮೋಟರ್ದಾಗ ಅಗಡೆ ತರ್ಬಿಶ್ ಬೇಷ್ ಹೋದ್ಬಿಟ್ಟ ನಾವ್ ಕೇಳಂಗೆ ಇಲ್ಲ ಒಟ್ಟ ಹುಡುಗರು ಇಲ್ಲಿ ಹುಚ್ಚರ್ ಗತಿ ಅಡ್ಡಾಡ್ತಾನ್ರಿ ಅಂಗಿ ಕಳದ್ ಅಡ್ಡಾಡ್ತಾನ ನೋಡ್ರಿ ಇಲ್ಲಿ ಹುಚ್ಚರ್ಗತ್ಲಿ ಏನ್ ಹಂಗ ಮತ್ ಮನ್ಷ್ಯಾಗ ಬುದ್ಧಿ ಇರ್ಲಾರ್ದವ್ ಹಂಗಪ್ಪ ಶಾನೆ ಐತಂದ್ರ ಆಮ್ಯಾಕ ಹಂಗ ಅಡ್ಡಾಡ್ತಾನ ಏನ್ ಬಂದೈತ್ ನೋಡ್ತಮ್ಮ ಇಲ್ಲಿ ಆಡ್ಗಳು ಅಂತ್ಯಾಕ ಹೊಡಿಯಪ್ಪ ಹೊಡಿ ಹರ್ಕೊಂಡ್ ಹೋಕ್ಕವು ಅದಕ್ಕ ಹೇಳತ್ನಲ್ಲ ಆವಾಜ್ ಬರಾತತಿ ಏನ್ ಬಂದೈತಿ ಒಂದಿಟ್ಟ ಮೇವ್ ಹೋಗಿಪ್ಪ ಮುತ್ತು ಒಂದ್ ಸ್ವಲ್ಪ ವಾಡಿ ಹೋಗಿ ಅದಕ್ ಮತ್ ನಾ ಎದ್ ಬರ್ದಾಕತಿ ಹೊಡಿಯಪ್ಪ ಅದ್ ನಾವ್ ಬಿತ್ಕೊಂಡು ಓಡ್ತಾವ್ ಬಸ್ ನೈತಾರೆ ಬ್ಲೌಸ್ನ ಇದನ್ನ ಮುಗಿಸಿ ಇನ್ನೊಂದು ಹೊಲಿಬೇಕು ಅಂತ ನೋಡಿ ಟಾರ್ಗೆಟ್ ಇತ್ರಿ ನೋಡೋಣ್ರಿ ಏನಾಗ್ತೈತಿ ಅಸ್ತಾರ್ ಬ್ಲೌಸ್ ರೀ ಅದೇ ಆವಾಜ್ ಬತ್ ನನಗೆ ನಾವು ಬತ್ ಅಂದ್ರ ಸಣ್ಣ ಮರಿಗಳದ ನೋಡ ಎಳ್ಕೊಂಡ್ ಹೋಗ್ಬಿಡ್ತಾವ ಕಟ್ಟಿಗಿನ ಏಮಿ ಬಂದ್ಬಿಟ್ಟೈತಪ್ಪ ಮಾನಿ ಒಂದ್ ಆಡ ಒಂದ್ ಮರಿಯ ಇಲ್ಲಿ ತೊಗೊಂಬಂದ್ಬಿಟ್ಟಾವ ಕಟ್ಟಿಗೆ ಎಳ್ಕೊಂಡ್ ಕಾಲ ಮುರ್ಕೋತಾವ ನಾರ್ಯಾವ ಎಳಿ ಬಡ್ತಿಗೆ ಕಟ್ಗೆ ಬಡ ಸಿಕ್ಕೋ ಪೂರ ಉದ್ದ ಕಟ್ಟಿಗೆ ಐತಿ ಎಳ್ಕೋತ ಬೋರಿಗೆ ಪೂರ ಗಾಲಿ ಆಡತಾನ ನೋಡ್ರಿ ಗಾಲಿ ಆಡೋಣ ಮತ್ತ ಅವ್ ಸಣ್ಣ ಅವತಾನ ದೊಡ್ಡವಗನ ಆಡ್ತಾನ ಚೆನ್ನಾಗಿರ್ತಾಗ ಆಡ್ಬೇಕಿಲ್ಲ ಹೌದಿಲ್ರಿ ಇಬ್ರು ಹುಡುಗರು ಇದ್ದಾಗ ಏನ್ ಆಟ ಆಡ್ಬೇಕ ಆಡಿ ಮುಗಿಸಿ ದೊಡ್ಡವ್ರ ಆಡ್ಬೇಕು ಏನು ಸಿಗಲ್ಲ ಇಬ್ರು ಹುಡುಗರು ಅದಾರಿ ದಿನ ಹಾಲಕ್ಕ ಇಬ್ರು ಹೋಗ್ರಿ ಇಟ ಅದಾರಿ ಅವ್ರ ದಿನ ಹಾಲಕ್ಕ ಹೋಗ್ರಿ ದ್ಯಾವಪ್ರತಿ ದಿನ ಹಾಲ್ ಹಾಕ್ಲಾಕ್ ಹೋಗ್ತಾರ ನಮ್ ರಾಕೇಶ ಗಣೇಶ್ ಅಂತ ಹೇಳಕತ್ತಾನ್ರ ಮುಸು ಶೈಲಾಗ ಏನೋ ಕೊಡ್ಸಿಲ್ಲ ಆಯ್ ಪಾಪ ಬಂದಿದ್ದಲ್ಲ ನಿಮ್ಮ ಅಪ್ಪನ ಕೊಡ್ಸಿಲ್ಲ ಲೆಕ್ಕಿ ಶೈಲಾ ತಿಂದ ಬಂದಾಕಕ್ಕು ಎಲ್ಲಿ ಸಾಲಿಗೆ ಹೋಗಿಲ್ಲ ಇವತ್ತ ಸಾಲಿಗೆ ಹೋಗಿಲ್ಲ ಅಕ್ಕಿ ಬಸ್ ತಪ್ಪಿಸ್ಕೊಂಡ 50 ರೂಪಾಯಿ ತಗಕ್ ಹೋಗಿನಂತಿಲೆ 2-3 ದಿನದಾಗ ಒಟ್ಟು ಆಯ್ ಮಾಡಿ 2-3 ತಿಂಗಳು ನಾ 800 ಕೊಟ್ಟ ನೀನು ಗಂಡ ಮಗ ಅದಿ ನಿಮ್ಮ ಆಯಿನೂ ಕೊಡಿಸ್ತಾಳ ನಿನಗ 3 ಮಂದಿ ಮ್ಯಾಗ ಹುಟ್ಟಿದಿಲ್ಲ ಗಂಡ ಮಗ ಮುತ್ತು ಅಂತೇಳಿ ಅದಕ್ಕೆ ಹೆಸರಿಟ್ಟಾರ ನಿನಗ ಮುದ್ದಿನ ಮೊಮ್ಮಕ್ಕಳಪ್ಪ ಗಂಡ ಮಕ್ಕಳು ನಾಳೆ ನೀವು ಇದು ಹಾಕಿರಿ ಅವ 800 ರೂಪಾಯಿ ತಗಕ್ಕ ಅವನ ಡಕ್ ತಂದನು ದಕ್ ಆದ್ರೂ ಕೊಡಿಸ್ತಾರ ಎಲ್ಲ ಕೊಡಿಸ್ತಾರ ನೀನು 500 ಮಾಡಿ ಪಾಪ ಅದ್ ಬೇಳೆ ಬೇಡತ್ ನಿಮ್ಮ ಅಪ್ಪ ಬಂದಿದ್ಲ ಅವಾಗೂ ಬೇಳೆ ಹಾಕಿ ಕೊಡಲ್ಲ ನಾನು ನೀನು ಬೇಳೆ ಕೊಡ್ಲಿಲ್ಲ
ಅಂತ ಕುರ್ಕುರ್ ತರ್ಸೋ ಇದ್ದೆ. ಬಂದೇ ಇಲ್ಲ ಇವತ್ತು ಕುರ್ಕುರ್ ಗಾಡಿ ಶುಕ್ರವಾರ ಬರ್ಬೇಕಾಗಿತ್ತು. ನಾಳೆ ಬರ್ತೈತೆ ಮಾಡ್ತೀವಿ. ಯಾವ್ದು ಹೋತ್ರಿ? ಅದು ಅಲ್ಲ ನಾ ಕುರ್ಕುರಿ ಇಟ್ಕೊಂಡ್ ಬರ್ತಾರ. ಬಿಜಾಪುರ ಗಾಡಿ ಬರ್ತೈತೆ ಬಂದಿಲ್ಲ. ಮಾರ್ಕೆಟಿಂಗ್ ಅತ್ತೆ ಬರ್ದಿರ್ತದ. ನಾಯಿಗಾರ ಬಂದ್ರ ದೇಶ ಆಗ್ತೈತಿವ. ಅದಲ್ಕಾಗು ನಾಡ್ದ ಇದಕ್ ಹೋಗ್ಬೇಕಿದನು ಬಿಜಾಪುರಕ್ಕ ಹೋಗ್ಕಣ್ರಿ. ಇದು ಹುಡುಗನಂತ್ಯಾಕ ಪೇರೆಂಟ್ಸ್ ಮೀಟಿಂಗ್ ಐತ ಅವಂದು. ಚಿನ್ನೂನಂತ್ಯಾಕ ಹೋಗ್ತೀನಿ. ಇದ್ರ ಕಾಕಲ್ಲ ಕಾಕು ಟಮ್ ಮಾರ್ಕೆಟಿಂಗ್ ಅತ್ತೆ ಬರ್ತೈತೆ ಅಮೌಂಟ್. ಯಾವ್ದ್ರ ಮಾರ್ಕೆಟಿಂಗ್? ಟಮ್ ಬರ್ತೈತೆ. ಬರ್ದಿರಂಗಿಲ್ಲ ಅಲ್ಲಿ ಬರ್ದಿರ್ತದ ಕಾಕು. ಅಲ್ಲಿ ಸುರೇಶ್ ವಿಚಾರಲ್ಲಿ ಬರ್ತೈತೆ. ಅದು ಇದ್ರದ್ದು ಸ್ವಾಮಿ ಗಾಡಿ. ಸ್ವಾಮಿ ಅವರು ಬರ್ದಿರ್ತಾರ. ಈ ಉಳ್ಕಾದ ಗಾಡಿ ಬರ್ದಿರಂಗಿಲ್ಲ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬ್ಲೌಸ್ ಮುಗಿಸಿ ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನಮ್ಮ ಮಕ್ಕಳ ಮಾತುಗಳು ಹೆಂಗ ಅನ್ಸಿದ್ವು ಅಂತ ಕಮೆಂಟ್ ಚಾನಲ್ ಮಾಡಿ. ಏನ್ ಮಾಡುದು? ಚಾನಲ್ ಅಲ್ಲ, ಲೈಕ್ ಮಾಡಿ ಫಾಲೋವರ್ ಮಾಡ್ರಿ, ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಅಂಟಿ ನಿನ್ನಟ್ಟು ಬೆಳೆಸ ಚಾನಲ್ ಮೇಲೆ ಏನಂತಾರ ಆ ಗಂಟಿ ಹೊಡ್ರಿ, ಕಂಡುಬಿಡಿರಿ. ಆ ಬೆಲ್ ಹೊಡ್ರಿ, ಬೆಲ್ ಗಂಟಿ. ನಮ್ಮ ಅಂಟಿ ಚಾನಲ್ಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ನೀನೇ ಒಬ್ನೇ ಹೇಳ್ತಾ ನೋಡ್ರಿ. ಇನ್ನ ಮಾತಾಡ್ದೈತ್ರಿ ಒಂದ್ ಜೊತೆ. ಈ ಕಡೆ ವಿಡಿಯೋ ಸ್ಟಾರ್ಟ್ ಐತ್ರಿ. ಭಾಳ ಮಾತುಗಳದಾವ್ರಿ. ಕುರ್ಕುರಿ ಎಲ್ಲ ಖಾಲಿ ಮಾಡಾಕತ್ತಾನ ಅವನು. ನೋಡಿ ಟೈಮ್ 8 ನಿಮಿಷ ಆಯ್ತ್ರಿ. ಬ್ಲೌಸ್ 2 ಮುಗ್ದು ರೀ. ಇವತ್ತು 2 ಆದು ನೋಡ್ರಿ. 2 ಆದ್ರಿ. ಏನ್ ಮಾಡಕ್ ಬರಂಗಿಲ್ಲ ರೀ. ಒಂದೊಂದ್ ದಿನ ಹೆಚ್ಚು ಆಗ್ಬೋದು, ಒಂದೊಂದ್ ದಿನ ಕಡಿಮೆನೂ ಆಗ್ಬೋದ್ರಿ. ನೋಡ್ರಿ ಮದ್ವಿ ಕಾರ್ಡ್ ಕೊಟ್ಟು ಹೋಗ್ಯಾರಿ. ಇಷ್ಟ ಇಲ್ಲಿ ಒಬ್ರು ಬಂದು ಒಯ್ತನಂದಾರಿ. ಇಲ್ಲಿ ಕೊಟ್ಟು ಹೋದ್ರ ನೋಡ್ರಿ. ನಮ್ಮ ಮೈದನ ಆಗ್ಬೇಕ್ರಿ ಅವರು. ಅವ್ರ ಹೆಸರ್ಲೆ ಮದುವೆ ಮತ್ತೆಗೆ ಎಷ್ಟನೇ ತಾರೀಕು ಐತ್ರಿ ಇದು? 11ನೇ ತಾರೀಕು ಐತಿ ನೋಡ್ರಿ. ಮದ್ವಿ ಕಾರ್ಡ್ ಕೊಟ್ಟು ಹೋಗ್ಯಾರಿ. ಗ್ರ್ಯಾಂಡ್ ಇದ್ದಂಗೆ ಐತ್ರಿ ಮದ್ವಿ. ಗಣಪತಿ ಈ ತರ ಎಲ್ಲ ಪೋಸ್ಟರ್ ತಕ್ಕೊಂಡ್ರಿ. ನಮ್ಮ ಚಿನ್ನು ಫ್ರಿಜ್ಜಿಗೆ ಹಚ್ತಿದ್ದ ಸ್ನೇಹಿತರೆ. ಇಲ್ಲಿ ಇನ್ನ ಐತ್ ನೋಡ್ರಿ. ಒಂದು ಫ್ರಿಜ್ಜಿಗೆ ಹಚ್ತಿದ್ರಿ. ತಗೊಂಡು ಮದ್ವಿ ಕಾರ್ಡ್ದನ್ನು ತಗೊಂಡ ಇದನ್ನ ತಕ್ಕೊಂಡು ಹಚ್ಬಿಡ. ಎಷ್ಟು ಚಂದ ಐತ್ ನೋಡ್ರಿ. ಶ್ರೀಮಂತರು ಈ ಥರ ಎಲ್ಲ ಕಾರ್ಡ್ ಮಾಡ್ತಾರೆ. ಬಡವರು ಸಿಂಪಲ್ ಆಗಿ ಕಾರ್ಡ್ ಮಾಡಿಸಿರ್ತಾರೆ. ಹಾಗೆ ಅಕ್ಷತೆ ಕಾಳು ಕೊಡ್ತಾರೆ. ಈ ಥರ ಇರ್ತೈತೆ ನೋಡ್ರಿ ಒಬ್ಬೊಬ್ರದ್ದು. ಥರ ಯಾವಾಗ ಬಂದು ಒಯ್ತಾರೇನೋ ರೀ ಅವರು. ಇವತ್ತು ಒಯ್ಲಿಕ್ಕೂ ನಾಳೆಗೆ ಒಯ್ತಾರೆ ಕಡಿಕ. ಇಲ್ಲಿ ಮ್ಯಾಗಿಟ್ಟು ಬಿಡ್ತೀನಿ ರೀ. ಮಧ್ಯಾಹ್ನದಾಗ ರೀ ಮನೆಗೆ ಹೋಗಿದ್ದಿರ್ಲ. ನಾನೇ ಹೊಲ್ದಿರೋದೈತೆ ನೋಡಿ ಸ್ನೇಹಿತರೆ. ಇದು ಬ್ಲೌಸ ಉದ್ದ ತೋಳ ಈ ಥರ ಇಟ್ಟು ಇಲ್ಲಿ ನೀರಿಗೆ ಕೊಟ್ಟಿದ್ದೆ ರೀ. ಈ ಥರ ಬಂದಿತ್ತು ರೀ ಸಾರಿ. ಬ್ಲೌಸ ಪಿಂಕ್ ಕಲರ್ ಈ ಥರ ಇತ್ತರೆ ನೋಡಿರಿ. ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ. ಭಾಳ ದಿನ ಐತೆ, 1 ವರ್ಷ ಆಯ್ತು ನೆಕ್ಸ್ಟ್ ಐತೆ ನೋಡಿ. ಈ ಥರ ಇದು ಪೈಪಿಂಗ್ ಕೊಟ್ಟು ಲೇಸ್ ಹಚ್ಚಿದ್ದಾರೆ. ಇದನ್ನು ಅಳತಿ ಕೊಟ್ಟಾರೆ ಹೊಳಿ ನೋಡ್ರಿ. ಈ ಥರ ಹಿಂದೆ ಲಟ್ಕನ್ ಕೂಡ ಈ ಥರ ಮಾಡಿದ್ದಾರೆ. ಮನೆಗೆ ಹೋಗಿದ್ದಿರಲ್ಲ ಊಟ ಮಾಡಕ್ಕೆ, ಅವಾಗ ಕೊಟ್ಟು ಕಳ್ಸಿದ್ರು ನೋಡಿ ಸ್ನೇಹಿತರೆ. ಅಸ್ತ್ರ ಹಚ್ಚಿನ್ರಿ ಚಾಕ್ಲೇಟ್ ಕಲರ್ದು. ಈ ಥರ ಡಿಸೈನ್ ಮಾಡಿದ್ದೆ ನೋಡ್ರಿ. ಇದು ಫೇಮಸ್ ಇತ್ತು ರೀ ಅವಾಗ ಡಿಸೈನ. ಎಲ್ಲ ಬ್ಲೌಸಿಗೆ ಈ ಥರನ ಮಾಡ್ತಿದ್ದೆ. ಈಗೂ ಆದರೂ ಐತ್ರಿ. ನಾನೇನು ಮಾಡಿದ್ದೆ ಸ್ನೇಹಿತರೆ, ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೆ ರೀ. ಅವರು ಗೋಲ್ಡನ್ ಕಲರ್ ಇಲ್ಲಿ ಎದ್ದು ಕಾಣ್ತೈತೆ ಅಂತೇಳಿ 2 ಇದು ಹೂವಿನ ಥರ ಬರ್ತೈತೆ ಅಂತೇಳಿ ಮತ್ತು ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಈ ಥರ ಲೇಸ್ ಕೊಡ್ರಿ ಅಂತಂದರೆ ನಮ್ಗೆ ಐಡಿಯಾ ಗೊತ್ತಿರಂಗಿಲ್ಲ ರೀ. ಅವ್ರು ಮತ್ತು ಹೇಳ್ತಾರೆ ರೀ ಇಲ್ಲಿ ಲೇಸ್ ಕೊಡ್ರಿ ಅಂತಂದರೆ ನಾನು ಸಣ್ಣದಾಗಿ ಲೇಸ್ ಕೊಡೋಣ. ನಾನು ಇದು ಬಟ್ಟೆ ಐತ್ರಿ, ಬ್ಲೌಸಿಂದ ಐತ್ರಿ ಇದು ಮಾತ್ರ ನಾನು ಮಗ್ಗಿ ಮಾಡಿ ಹಚ್ಚಿದ್ದೇನೆ. 2 ಥರ ಸ್ಟೆಪ್ ಆಗ್ತೈತ್ರಿ.
ಇಲ್ಲಿ ಲೇಸ್ ಹಚ್ಬಿಟ್ರಿ, ನಾನು ಪೈಪಿಂಗ್ ಕೊಟ್ಟಿದ್ದೆ ರೀ ಯೆಲ್ಲೋ ಕಲರ್ದು, ಚಂದ ಆಗ್ತೈತೆ ಅಂತ ಹೇಳಿ ಅವ್ರು ಹೇಳೋಣ ರೀ. ಮತ್ತು ಸಣ್ಣ ಅಂಗಿ ಲೇಸ್ ಹಚ್ಚಿದೆ ರೀ. ಈ ಲೇಸ್ ಅಂತೂ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ ರೀ ಡಿಸೈನ್ಗಳಿಗೆ. ಅವಾಗ ಭಾಳ ಮಾಡ್ತಿದ್ದೆ ರೀ ಈ ಥರ ಡಿಸೈನ್ ಸ್ನೇಹಿತರೆ. ಇವ್ರು ಅದಾರ ನೋಡ್ರಿ, ಅವರು ನೆಲಮಂಗಲದವರು ಲತಾ ಮೇಡಮ್ ಅದಾರಲ್ಲ, ಅವ್ರದ್ದು ಚಾನಲ್ ನೋಡ್ತಿದ್ದಾರೆ. ಅವಾಗ ಅವ್ರು ಯಾವ ಥರ ಲಟ್ಕನ್ ಮಾಡೋದು, ಯಾವ ಥರ ಡಿಸೈನ್ ಮಾಡ್ತಾರೆ ಎಲ್ಲನೂ ಟ್ರೈ ಮಾಡ್ತಿದ್ದೆ ರೀ ಹೊಸ ಹೊಸ ಕಸ್ಟಮರ್ಗೆ. ಈಗೇನೈತ್ರಿ, ಅವ್ರ ಕಸ್ಟಮರ್ ಅವರೇ ಹೇಳ್ತಾರೆ, ನಾವು ಮಾಡಿದ್ದು ಅವ್ರು ಇದು ಮಾಡಂಗಿಲ್ಲ ರೀ. ಎಷ್ಟು ಮುದ್ದಿ ಆಗಿಬಿಟ್ಟೈತೆ ನೋಡ್ರಿ ಬ್ಲೌಸ. ನೀರಾಗ ಹಾಕಿಲ್ಲ ರೀ ಅವ್ರಿಗಿನ್ನ, ಪಿಟ್ಟಂಗೆ ಉಟ್ಕೋತಾರೆ ಬ್ಲೌಸ್ಗಳು. ಉದ್ದ ತೋಳ ನೋಡ್ರಿ ಎಷ್ಟು ಚಂದ ಐತ್ರಿ ಫಿನಿಶಿಂಗ. ಕಸ್ಟಮರ್ ಖಾಯಂ ರೀ. 4 ವರ್ಷ ಆಯ್ತಾನ, 3 ವರ್ಷ ಆಯ್ತು ರೀ ಖಾಯಂ ಕಸ್ಟಮರ್ ರೀ. 4 ಟಕ್ಸ್ ನೋಡ್ರಿ, ಟಕ್ಸ್ ಯಾವ ಥರ ಹಿಡ್ತೀನಿ ರೀ. ಸೇಮ್ ರೀ, ನಂದು ಮೆಥಡ್ ಯಾವಾಗೂ ಚೇಂಜ್ ಮಾಡಂಗಿಲ್ಲ ರೀ ನಾನು ಸ್ಟಿಚಿಂಗ್ದು. क्या बीड़ी